ಯಾವಾಗ ವಿಚಾರ ಗೊತ್ತಾಯ್ತು? ನಮಗೆ ಗೊತ್ತಾಯ್ತು 7 ಗಂಟೆಗೆ ಬೆಳಗಿನ ಜಾವ. ಯಾರು ಹೇಳಿದ್ರು? ನಾವು ಅಮ್ಮರು ಹೇಳಿದ್ದು. ಅಮ್ಮ ಹಿಂಗೆ ಯಾರೋ ಮಾತಾಡ್ತಾ ಇದ್ದಾರೆ ಹೋಗಿ ನೋಡು ಏನಾಗಿದೆ ಅಂತ ಕೇಳಿದಕ್ಕೆ ಅವಾಗ ಹೋಗಿ ನೋಡೋಕೆ ಹೋಗಿದ್ದು. ನಾವು ಆಸ್ಟ್ರೇಟ್ ಅಂದ್ಕೊಂಡ್ವಿ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಹಿಂಗೆ ಡೆತ್ತಾಗಿದೆ. ಅದು ಹೆಂಗೆ ಸಾಧ್ಯ ಅಂತೇಳಿ ನಮಗೂ ಅಷ್ಟು ಗೊತ್ತಿಲ್ಲ. ಕುಡ್ದಿದ್ದಾರೆ ಅಂತ ಏನಾದ್ರು ಸಸ್ಪೆಕ್ಟ್? ವಿಷ ಕುಡಿಯೋಕ್ಕೆ ಸರ್ ಬಾಟ್ಲು ಓಪನೇ ಇಲ್ಲ. ಬಾಟ್ಲು ಓಪನ್ ಆಗಿದ್ರೆ ನಮ್ಮ ವಿಷ ಕುಡಿದ್ರೆ ಅಂತ ಗೊತ್ತಾಗ್ಬೋದು. ವಿಷ ಕುಡ್ದಿದ್ರು ಒದ್ದಾಡಿಲ್ಲ, ಏನು ಒದ್ದಾಡಿಲ್ಲ, ಹಂಗೆ ಬಾಡಿ ಹಂಗೆ ಬಿದ್ದಿದೆ. ಆ ವಿಷ ಹಂಗೆ ಇತ್ತು. ಪೊಲೀಸರು ಮಾಮೂಲಿ ಚೆಕ್ ಮಾಡಿದ್ದಾರೆ. ವಿಷ ಹಂಗೆ ಇತ್ತು, ಬಾಟ್ಲು ಓಪನೇ ಆಗಿಲ್ಲ. ಎಲ್ಲ ಮತ್ತೆ ಮಾಮೂಲಿ ಟೆಂತ್ ಹಿಂದೆಗಡೆ ಕಟ್ಟಿರೋ ಟೆಂತ್ ಹಂಗೆ ಬಿದ್ದಿತ್ತು, ಸ್ಲಿಪ್ಪರ್ ಅಲ್ಲೇ ಬಿದ್ದಿದ್ದು. ನಿಮ್ಗೆ ಏನಾಗಬೇಕು ಹರ್ಷ? ನಾವು ಫ್ರೆಂಡೇ. ಎಷ್ಟು ವರ್ಷದಿಂದ ಈ ಥರ ರಿಲೇಷನ್ಶಿಪ್ ಇತ್ತು ಅಂತ ನಿಮಗೆ ಗೊತ್ತು? ಸರ್ ನಮಗೇನು ಗೊತ್ತಿಲ್ಲ, ಅದು ನಮ್ಮ ಲವ್ ಸ್ಟೋರಿ ಅಷ್ಟು ನಮಗೇನು ಗೊತ್ತಿಲ್ಲ. ನಾವು ಇಲ್ಲೇ ಜಮಾನಿಂದ ಒಂದು 10-15 ವರ್ಷದಿಂದ ತುಮಕೂರಿಗೆ ಇರೋದು. ನಾವು ಪಾಪನಿಗೆ ಅಡ್ಮಿಟ್ ಮಾಡಿದೆ ಅಂತ ಊರಿಗೆ ಹೋಗಿದ್ದು ಆಗಲೇ ಗೊತ್ತಾಗಿರೋದು. ಬಟ್ ಆ ಊರಲ್ಲಿ ಹೋಗಿ ಅವರು ಡೆತ್ ಆಗಿದ್ದಾರೆ ಅಂದರೆ ಏನು ರೀಸನ್ ಅಂತೇಳಿ? ರೀಸನ್ ಅಂದರೆ ಅದು 6 ವರ್ಷದಿಂದ ಇಷ್ಟಪಡ್ತೀನಿ ಅಂತ ನಮ್ಗೆ ಗೊತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೇನೋ ಇದೇ ಹುಡುಗಿ ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ಅದೇ ಊರ ಹುಡುಗಿದು? ಹಾಂ, ಹುಡುಗಿ ಅದೇ ಊರೇ. ನಾವು ಎಷ್ಟು ದೂರ ಇತ್ತು ಅವ್ರ ಮನೆಗೆ? ಅವ್ರ ಮನೆಗೂ ನಮ್ಮೂರಿಗೂ ಅಲ್ಲ, ಹುಡುಗಿಗೂ ಮನೆಗೂ ಮತ್ತೆ ಬಾಡಿ ಸಿಕ್ಕಿರೋ ಜಾಗ? ಸರ್ ಬಾಡಿಯಿಂದ ಹಿಂದೆ ಇರೋದು. ಮಾಮೂಲಿ ಹಿಂದೆಗಡೆ ಹಸ ಕಟ್ಟಾಕ್ತಾರೆ. ಹಸ ಕಟ್ಟ ಹಿಂದೆ ಮಾಮೂಲಿ ಗಿಡಗಳು ಮರಗಳವೆ, ಆ ಮರಕ್ಕೆ ಹೊರಸ್ ನಿಂತಿದ್ದಾರೆ. ಅಂದರೆ ಹಸ ಕಟ್ಟಾಕ ಜಾಗ ಯಾರು? ಅವ್ರದ್ದೇ ಮನೆ ಹುಡುಗ್ರೆ. ಹಾಂ, ಮನೆಯವ್ರದ್ದೇ. ಏನು ಹೇಳ್ತೀರಾ ಸರ್, ಹೆಂಗಾಗಿರ್ಬೋದು ಅಂತ ನೀವೇನು ಡೌಟ್ ಇದೆ ಸರ್? ಈಗ ಡೌಟು ಅಂತಂದರೆ ಈಗ ಮಾಮೂಲಿ ವಿಷ ಕುಡಿದಿದ್ರೆ ಬಿದ್ದು ಒದ್ದಾಡೋನು, ಇಲ್ಲ ಮೇಣ ಹಾಕೊಂಡಿದ್ರೆ ವೈರ್ ಮಾಗಲೇ ಇದಿರೋದು. ಅವನೇನು ವಿಷ ಕುಡಿದಿರೋದು ಇಲ್ಲ, ಮಾಮೂಲಿ ಇದಾಕೊಂಡಿರೋದು ಇಲ್ಲ. ಆಮೇಲೆ ಪಕ್ಕ ಮರ್ಡರ್ ಮಾಡಿದ್ದಾರೆ ಅಂತ ನಮ್ಮ ಡೌಟ್ ಎಲ್ಲರಿಗೂ.